ನಮಸ್ಕಾರ ಸ್ನೇಹಿತರೆ, ನಮ್ಮ ಕಥಾ ಟಿವಿಗೆ ನಿಮಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇವತ್ತಿನ ಕತೆ ಬಂದ್ಬಿಟ್ಟು ಕಣಿವೆಯ ಕಾಡು ಭಾಗ 5 ಅಂತ. ಹಿಂದಿನ ಸಂಚಿಕೆಯಲ್ಲಿ ನೀವು ಕಣಿವೆಯ ಕಾಡು ಭಾಗ 4 ನೋಡಿದ್ರಿ. ಇಲ್ಲಿ ಅದೇ ಕತೆ ಮತ್ತೆ ಮುಂದುವರಿಯುವುದು. ಕತೆ ಕಣಿವೆಯ ಕಾಡು ಭಾಗ 5 ಅಂತ. ಕಾಳನ ಮನೆ ಹತ್ತಿರ ಜೀಪ್ ಬಂದು ನಿಲ್ಲುತ್ತೆ. ಅದೊಂದು ಸಣ್ಣ ಮನೆ. ಹತ್ತಿರ ಹೋಗಿ ನೋಡಿದರೆ ಯಾರೂ ಇರಲಿಲ್ಲ. ಕಾಳ ಕಾಳ ಅಂತ ಕರೆದ ಲೋಕಿ. ಅಷ್ಟರಲ್ಲೇ ಒಳಗಿನಿಂದ ಉದ್ದ ಕೂದಲು ಬಿಟ್ಕೊಂಡು ಉದ್ದನೆಯ ಗಡ್ಡ ಬಿಟ್ಟು ಹಣೆಗೆ ವಿಭೂತಿ ಇಟ್ಟು ದೊಡ್ಡ ಜನ ಹೊರಗೆ ಬಂದ. ಹಾ, ಕಾಳ ನಾನೇ, ಹೇಳಿ ಏನಾಗಬೇಕು ಅಂದ. ರಘು ಬಂದು, ನೀನೇನೋ ಕಾಳ? ಹೌದು, ಎಷ್ಟು ವರ್ಷದಿಂದ ವಾಸವಾಗಿದೆಯಾ ಇಲ್ಲಿ ಅಂದ. ನಾನು ಸುಮಾರು 5 ವರ್ಷದಿಂದಲೇ ಇದ್ದೇನೆ ಅಂದ ಕಾಳ. ಕಣಿವೆಯ ಕಾಡಿಗೆ ಹತ್ತಿರವಾಗಿರುವ ಮನೆ ನಿನ್ನದೇ ಅಂದ. ಹಾಗೆ ಅಲ್ಲಿನ ನಿಗೂಢತೆಯ ಬಗ್ಗೆ ಏನು ಗೊತ್ತು ನಿನಗೆ ಅಂತ ಕೇಳ್ತಾನೆ ರಘು. ಸರ್, ನನಗೇನು ಅಷ್ಟಾಗಿ ಗೊತ್ತಿಲ್ಲ. ಅನೇಕ ಜನ ಸತ್ತಿದ್ದಾರೆ, ಅನೇಕರಿಗೆ ಏನೋ ಹೆದರಿಸುತ್ತದೆ ಅಂತ ಜನ ಹೇಳ್ತಾರೆ. ಹಾಗೆ ಆದ ತಕ್ಷಣ ಆ ಮನೆಯವರು ನನ್ನ ಬಳಿ ಬಂದು ಇದಕ್ಕೆ ಪರಿಹಾರ ಮಾಡಿಕೊಡಿ ಅಂತ ತಾಯತ ಮಾಡಿಸ್ಕೊಂಡು ಹೋಗ್ತಾರೆ ಅಂದ. ಆದರೂ ಅನೇಕ ಜನ ಸತ್ತಿದ್ದಾರೆ ಅಂದ ಕಾಳ. ರಾತ್ರಿ ವೇಳೆ ನಿಮಗೂ ಏನಾದರೂ ಕೂಗು ಕೇಳಿಸುತ್ತಾ ಆ ಕಣಿವೆಯಲ್ಲಿ ಅಂದ ರಘು. ಎಲ್ಲ ದಿನ ಇರಲ್ಲ ಸ್ವಾಮಿ, ಒಂದೊಂದು ಸಲ ಕೇಳಿಸುತ್ತದೆ ಅಂದ ಕಾಳ. ಸರಿ, ಇನ್ನೇನು ಗೊತ್ತಿದೆ ಅಂತ ಕೇಳ್ತಾನೆ ರಘು. ಸರ್, ನನಗೆ ಗೊತ್ತಿರೋದು ಅಷ್ಟೇ ಅಂದ. ಸರಿ, ಏನಾದರೂ ಗೊತ್ತಿದ್ರೆ ಹೇಳು ಅಂತ ಹೇಳಿ ಅಲ್ಲಿಂದ ಸ್ಟೇಷನ್ ಕಡೆ ಹೊರಟ. ಜೀಪ್ನಲ್ಲಿ ಹೋಗುವಾಗ ಈ ಕಾಳನಿಗೂ ಗೌಡ್ರಿಗೂ ಏನೋ ಸಂಬಂಧ ಇರಬಹುದಾ? ಆ ತಾಯ್ತ ಇವನೇ ಅವರಿಗೆ ಕೊಟ್ಟಿದ್ದು. ಯಾಕೆ ಕೊಟ್ಟ? ಅವ್ರಿಗೆ ಏನಾದರೂ ನೋಡಿ ಭಯಪಟ್ಟರೆ ಅಂತ ಯೋಚನೆ ಮಾಡುತ್ತಾ ಕುಳಿತ ರಘು. ಸ್ಟೇಷನ್ಗೆ ಬಂದವನೇ, ಲೋಕಿ ಒಂದು ಬಿಸಿ ಕಾಫಿ ಹೇಳು ಅಂದ. ಅಷ್ಟರಲ್ಲೇ ಮೊಬೈಲ್ ರಿಂಗ್ ಆಗುತ್ತೆ. ಹೆಲೋ ಸರ್, ಹೇಳಿ ಅಂದ. ರಘು, ತನಿಖೆ ಎಲ್ಲಿಯವರೆಗೆ ಬಂತಪ್ಪ ಅಂತ ಕೇಳ್ತಾರೆ. 2ನೇ ಕೊಲೆ ಆಗಿ ಆಗಲೇ 1 ತಿಂಗಳಾಯಿತು. ಇನ್ನೂ ಕೊಲೆಗಾರ ಸಿಕ್ಕಿಲ್ಲ. ನಮಗೆ ಎಲ್ಲಿ ಮೇಲಿಂದ ಒತ್ತಡ ಬರ್ತಾ ಇದೆ, ಆದಷ್ಟು ಬೇಗ ಮುಗಿಸಿ ಅಂತ ಹೇಳಿ SP ಸಾಹೇಬ್ರು ಫೋನ್ನ ಕಟ್ ಮಾಡ್ತಾರೆ. ರಘುಗೆ ತಲೆ ಕೆಟ್ಟು ಹೋಗುತ್ತೆ. ಏನು ಮಾಡೋದು ಅಂತ ತಲೆನೇ ತೋಚ್ತಾ ಇಲ್ಲ. ಏನು ಮಾಡುವುದು, ಯಾರನ್ನು ತನಿಖೆ ಮಾಡುವುದು ಅಂತ ಯೋಚಿಸ್ತಾ ಕುಳ್ತ. ಆಗಲೇ ರಾತ್ರಿ 8 ಗಂಟೆ ಆಗಿರುತ್ತೆ. ಲೋಕಿ ಕಾಫಿ ತಗೊಂಡು ಇಟ್ಟರು. ಕುಡಿಯುವ ಮೂಡೆ ಹೊರಟೋಯ್ತು ರಘುಗೆ. ಯೋಚಿಸ್ತಾ ರಾತ್ರಿ 9 ಗಂಟೆ ಆಯಿತು. ಲೋಕಿ, ನಾನು IBಯಲ್ಲಿ ಇರುತ್ತೇನೆ, ಬೆಳಿಗ್ಗೆ ಬೇಗ ಬಂದ್ಬಿಡುತ್ತೇನೆ, ತನಿಖೆ ನಡೆಸಬೇಕು ಅಂತ ಹೇಳಿ ಹೊರಟು ಬಿಟ್ಟ. ರಾತ್ರಿ ರಘುವಿಗೆ ನಿದ್ದೆ ಬರಲಿಲ್ಲ. ಏನು ಮಾಡುವುದು ಅಂತ ತೋಚಿದೆ. ರಾತ್ರಿ ಕಣಿವೆಯ ಕಾಡಿಗೆ ಹೋಗಿ ನೋಡೇ ಬಿಡೋಣ ಅಂತ ಮಾರುವೇಷದಲ್ಲಿ ಹೊರಟ. ನಡೆದು ಹೋಗಿ ಕಣಿವೆ ಕಾಡಿನ ಹತ್ತಿರ ಇದ್ದ ಕಾಳನ ಮನೆಗೆ ಹೋದಾಗ ರಾತ್ರಿ 11 ಆಗಿತ್ತು. ಆದರೆ ಅಲ್ಲಿ ಯಾರೂ ಇರಲಿಲ್ಲ. ಅರೆ, ಈ ರಾತ್ರಿ ವೇಳೆ ಈ ಕಾಳ ಎಲ್ಲಿ ಹೋದ ಅಂತ ಯೋಚಿಸುತ್ತಾ ಕಣಿವೆಯ ಕಾಡಿನ ಹತ್ತಿರ ಬಂದು ಕಣಿವೆಯಲ್ಲಿ ನಡೆದುಕೊಂಡು ಬಂದ. ದೊಡ್ಡ ಟಾರ್ಚ್ ಬೆಳಕು ಬೀಳುತ್ತಿತ್ತು. ಮುಂದೆ ನಡೆದುಕೊಂಡು ಹೋದ. ಅಷ್ಟರಲ್ಲೇ ಕಾಡಿನ ಮಧ್ಯ ಬೆಳಕೊಂದು ಕಾಣಿಸುತ್ತದೆ. ಆಗಲೇ ಯಾರೋ ಕೂಗಿದ ಧ್ವನಿ ಕೇಳುತ್ತದೆ. ಏನು ನಡೀತಿದೆ ಅಂದು ಕಾಡಿನ ಕೆಳಗಡೆ ಓಡ್ತಾನೆ. ಸ್ಮಶಾನದ ಹತ್ತಿರ ಬಂದಾಗ ಸ್ಮಶಾನದಲ್ಲಿ ಹೊಗೆ ಬರುತ್ತಿರುವುದನ್ನು ನೋಡಿ ಯಾರೋ ಸತ್ತಿರಬಹುದು ಅಂದ್ಕೊಂಡ. ಬೆಳಕು ಎಲ್ಲಿ ಹೋಯಿತು ಅಂತ ತಿರುಗುತ್ತಾ ನೋಡಿದ. ಕಾಡಿನಲ್ಲಿ ಎಲ್ಲೂ ಬೆಳಕು ಕಾಣಿಸಲೇ ಇಲ್ಲ. ಅರೆ, ಈಗಷ್ಟೇ ನೋಡಿದೆ, ಎಲ್ಲಿ ಹೋಯಿತು ಅಂತ ಯೋಚಿಸುತ್ತಾ ಇರುವಾಗ ಹಿಂದಿನಿಂದ ಯಾರೋ ಬಂದು ತಲೆಗೆ ಬಲವಾಗಿ ಕೋಲ್ನಿಂದ ಹೊಡಿತಾರೆ ಅಷ್ಟೇ. ರಘು ಅಲ್ಲೇ ಕುಸಿದು ಬಿಡ್ತಾನೆ. ಬೆಳಿಗ್ಗೆ 10 ಗಂಟೆಗೆ ಸಮಯ. ಪೊಲೀಸ್ ಸ್ಟೇಷನ್ ಅಲ್ಲಿ ಇನ್ನೂ ಯಾಕೆ ಸಾಹೇಬ್ರು ಬಂದಿಲ್ಲ? ಬೆಳಿಗ್ಗೆ ಬೇಗ ಬರುತ್ತೇನೆ ಅಂತ ತನಿಖೆ ಇದೆ ಅಂತ ಹೇಳಿ ಹೋದವರು ಎಲ್ಲಿ ಹೋದ್ರಿ ಇವರು? ಫೋನ್ ಬೇರೆ ತೆಗಿತಾ ಇಲ್ಲ. IBಗೆ ಹೋಗಿ ನೋಡೋಣವೆಂದು ಲೋಕಿ ಮತ್ತು ರವಿ ಹೊರಡ್ತಾರೆ. IBಗೆ ಬಂದವರೇ ಆಶ್ಚರ್ಯ ಕಾದಿರುತ್ತದೆ. ರಘು ರೂಮ್ನಲ್ಲಿ ಒಂದು ಕಾಗದದಲ್ಲಿ ಒಂದು ಪತ್ರನ ಬರೆದಿಟ್ಟಿರ್ತಾನೆ. ನಾನು ಈ ರಾತ್ರಿ ಕಣಿವೆಯ ಕಾಡಿಗೆ ಹೋಗಿರುತ್ತೇನೆ, ನಾನೇನಾದರೂ ವಾಪಸ್ ಬರದೆ ಹೋದರೆ ಅಲ್ಲೇ ನೋಡಿ ಅಂತ ಬರೆದಿರ್ತಾನೆ. ಅದನ್ನು ನೋಡಿ ಲೋಕಿ ಒಮ್ಮೆಲೆ ಕುಸಿದು ಬೀಳ್ತಾನೆ. ಸರ್, ಎಂಥ ತಪ್ಪು ಮಾಡಿದ್ರು, ನಮಗೊಂದು ವಿಷಯನೂ ತಿಳಿಸದೆ ಅಂತ ಬೇಜಾರಾಗುತ್ತದೆ. ಇನ್ನೂ ಸಮಯ ಇಲ್ಲ ಎಂದು ಜೀಪ್ ಅನ್ನು ಕಣಿವೆಯ ಕಾಡಿನ ಕಡೆ ತಿರುಗಿಸ್ತಾರೆ.
ಅಲ್ಲಿ ಬಂದು ಕಣಿವೆ ಕಾಡಲ್ಲಿ ಅಲಿದು ಸ್ಮಶಾನದ ಹತ್ತಿರ ಬರ್ತಾರೆ. ಬಂದು ನೋಡಿದರೆ ರಘುವಿನ ದೇಹ ಅಲ್ಲಿ ಬಿದ್ದಿರುತ್ತದೆ. ಅಷ್ಟೇ, ಅದೇ ಥರ ಕತ್ತಿನ ಬಳಿ ಏನೋ ಒಂದು ಕೊಯ್ದು ರಕ್ತ ಹೋಗಿ ಸತ್ತು ಬಿದ್ದಿರ್ತಾನೆ ರಘು. ಇದನ್ನು ನೋಡಿ ಲೋಕಿ ಮತ್ತು ರವಿ ಜರ್ಜರಿತರಾಗಿ ಹೋಗ್ತಾರೆ. ಅಲ್ಲೇ ಕುಸಿದು ಕೂಡ ಬೀಳ್ತಾರೆ. ಸ್ನೇಹಿತರೆ, ಕತೆ ಮುಂದೆ ಏನಾಯ್ತು? ರಘು ಸತ್ತ ತಕ್ಷಣ ಕತೆ ಮುಗಿಯಲ್ಲ ಸ್ನೇಹಿತರೆ. ಇನ್ನು ಮುಂದೆ ತುಂಬಾನೇ ಇದೆ. ಇನ್ನೂ ಕತೆ ತುಂಬಾ ಮುಂದೆ ಕುತೂಹಲಕಾರಿಯಾಗಿದೆ ಸ್ನೇಹಿತರೆ. ಮುಂದೆ ಏನಾಯ್ತು ಅನ್ನೋದನ್ನ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಸ್ನೇಹಿತರೆ. ಅಲ್ಲಿವರೆಗೂ ಕಾಯ್ತಾ ಇರಿ. ನಮ್ಮ ಈ ಕತೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಮತ್ತು ನಮ್ಮ ಚಾನಲ್ನ ಯಾರಾಗಿ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.